ಹಾಯ್ ಫ್ರೆಂಡ್ಸ್, ಅಡುಗೆ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ನಿಮ್ಮ ಮಗು ಹೆಲ್ದಿಯಾಗಿ ಗುಂಡಾಗಿ ಮುದ್ದಾಗಿ ಬೆಳೆಯೋದಕ್ಕೆ ಸಹಾಯಕವಾಗುವ ತೂಕ ಹೆಚ್ಚಿಸುವಂಥ 4 ರೆಸಿಪಿಗಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮಾಮೂಲಿಯಾಗಿ ನಮ್ಮ ಮಗು ಸಣ್ಣ ಇದ್ದರೆ ತಾಯಿಗೆ ನಮ್ಮ ಮಗು ಸಣ್ಣ ಇದೆ, ದಪ್ಪ ಆಗಿಲ್ಲ, ಹೆಲ್ದಿ ಆಗಿಲ್ಲ, ಬೆಳವಣಿಗೆ ಚೆನ್ನಾಗಾಗ್ತಾ ಇಲ್ಲ, ಏನು ಮಾಡೋದು ಅಂತ ಟೆನ್ಷನ್ ಆಗುತ್ತೆ. ಅದರಿಂದ ಪಾಪುವಿನ ಬೆಳವಣಿಗೆಗೆ ಬೇಕಾದ ಅಗತ್ಯವಾದ ಫುಡ್ನ ನೀವು ಪಾಪುಗೆ ಕೊಡೋದ್ರಿಂದ ಪಾಪುವಿನ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ, ದಪ್ಪನೂ ಆಗುತ್ತೆ. ಆವಾಗ ನಿಮ್ಮ ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ. ಈ ಫುಡ್ನ 10 ತಿಂಗಳ ಪಾಪುನಿಂದ ಹಿಡಿದು 3 ವರ್ಷದ ತನಕನೂ ಪಾಪು ಇದನ್ನು ತಿನ್ಬಹುದು. ಈಗ ನೋಡೋಣ ಹೇಗೆ ಮಾಡೋದು ಅಂತ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಅಲ್ಲದೆ ಇವತ್ತಿನ ಎಲ್ಲ ವೀಡಿಯೋಗಳು ತುಂಬಾ ಯೂಸ್ಫುಲ್ ಆಗಿದೆ, ಹಾಗಾಗಿ ಈ ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ಳದೆ ನೋಡಿ. ಈಗ ಮೊದಲಿಗೆ ಕೆಂಪು ಅವಲಕ್ಕಿಗೆ ಆ್ಯಪಲ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹೇಗೆ ಮಗುವಿಗೆ ಪ್ಯೂರಿ ಮಾಡ್ಕೊಳ್ಬೋದು ಅಂತ ನೋಡೋಣ. 1 ಕಪ್ಗೆ ನಾನೀಗ 2 ಟೇಬಲ್ ಸ್ಪೂನಷ್ಟು ಕೆಂಪು ಅವಲಕ್ಕಿ ಹಾಕ್ತಾ ಇದ್ದೀನಿ. ಇದು ಜಾಸ್ತಿ ಗಟ್ಟಿನೂ ಅಲ್ಲ, ಹಾಗೆ ತೆಳುನೂ ಅಲ್ಲ, ಮೀಡಿಯಮ್ ಅವಲಕ್ಕಿ ಇದು. ವೈಟ್ ಅವಲಕ್ಕಿಗಿಂತ ರೆಡ್ ಅವಲಕ್ಕಿಯಲ್ಲಿ ಪ್ರೋಟೀನು, ಮಿನರಲ್ಸು ಮತ್ತು ಫೈಬರ್ ಎಲ್ಲ ಜಾಸ್ತಿ ಇದೆ, ಹಾಗಾಗಿ ಇದನ್ನು ನೀವು ಮಗುಗೆ ಕೂಡ ತುಂಬಾ ಒಳ್ಳೆಯದು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ತೊಳ್ಕೊಬೇಕು. ಈ ಅವಲಕ್ಕಿ ನಿಮಗೆ ಎಲ್ಲ ಚಿಕ್ಕ ಅಂಗಡಿಗಳಲ್ಲೆಲ್ಲ ಸಿಗೋದಿಲ್ಲ, ಇದು ಸೂಪರ್ ಮಾರ್ಕೆಟಲ್ಲಿ ನಿಮಗೆ ಸಿಗುತ್ತೆ. ಈಗ ತೊಳೆದಿಟ್ಟಂಥ ಅವಲಕ್ಕಿಗೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು 1 ಗಂಟೆ ನೆನೆಸಿಡಬೇಕು. ಈಗ ಇನ್ನೊಂದು ಕಪ್ಗೆ 4 ದ್ರಾಕ್ಷಿ, 2 ಬಾದಾಮಿ, 2 ಗೋಡಂಬಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು 1-2 ಸತಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ತೊಳೆದಿಟ್ಟಂಥ ಡ್ರೈ ಫ್ರೂಟ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ 1 ಗಂಟೆ ನೆನೆಸಿಡಬೇಕು. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಮತ್ತು ಅವಲಕ್ಕಿ ಎರಡನ್ನೂ ಕೂಡ 1 ಗಂಟೆ ನೆನೆಸಿಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ನೋಡಿದಾಗ ಗೊತ್ತಾಗ್ಬೋದು ಅವಲಕ್ಕಿ ನೀರಲ್ಲಿ 1 ಗಂಟೆ ಚೆನ್ನಾಗಿ ನೆಂದಿದೆ. ಈಗ ನೆನೆಸಿಟ್ಟಂಥ ಅವಲಕ್ಕಿನ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಕಟ್ ಮಾಡಿದಂಥ ಆ್ಯಪಲ್ ಪೀಸ್ನ 1/2 ಕಪ್ನಷ್ಟು, ಹಾಗೆ ನೆನೆಸಿಟ್ಟಿದ್ದೀವಲ್ಲ ಆ ಡ್ರೈ ಫ್ರೂಟ್ಸ್ನ ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ತೊಳೆದು ನೆನೆಸಿದ್ರಿಂದ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಜೊತೆ ನೆನೆಸಿಟ್ಟಂಥ ನೀರನ್ನ ಕೂಡ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ಈಗ ಒಂದು ಫ್ರೈಯಿಂಗ್ ಪ್ಯಾನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಗ್ರೈಂಡ್ ಮಾಡಿ ಇಟ್ಟಿದ್ದೀವಲ್ಲ ಆ ಪ್ಯೂರಿನ ಇದಕ್ಕೆ ಹಾಕಬೇಕು. ಈಗ ಇದಕ್ಕೆ 1/4 ಕಪ್ ಅಥವಾ 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಹಾಲು ಹಾಕ್ಕೊಂಡು 1-2-3 ನಿಮಿಷ ಆದಷ್ಟು ಲೋ ಫ್ಲೇಮ್ನಲ್ಲಿ ನಿಧಾನಕ್ಕೆ ಇಟ್ಟು ಗಟ್ಟಿಯಾಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾಮೂಲಿಯಾಗಿ ಮಗುವಿನ ಬೆಳವಣಿಗೆಗೆ ಬೇಕಾದ ಅಗತ್ಯವಾದ ಪೋಷಕಾಂಶ ಸಿಗದೆ ಹೋದ್ರೂ ಕೂಡ ಮಗು ಸಣ್ಣಗಾಗುತ್ತೆ. ಈಗ ಇದಕ್ಕೆ ಒಂದು ಸಣ್ಣ ಪೀಸಷ್ಟು ನಾನು ಕಲಸಕ್ಕೆ ಹಾಕ್ತಾ ಇದ್ದೀನಿ. ಮಗು ಊಟದ ಜೊತೆ ಚೆನ್ನಾಗಿ ನಿದ್ದೆನೂ ಕೂಡ ಮಾಡಬೇಕಾಗತ್ತೆ. ಎಷ್ಟೋ ಸತಿ ಮಗು ಹಸುವಿಂದ ಗಲಾಟೆ ಮಾಡ್ತಾ ನಿದ್ದೆ ಅಷ್ಟು ಚೆನ್ನಾಗಿ ಮಾಡಲ್ಲ. ಹೀಗೆ ದಿನ ಮಾಡ್ತಾ ಇದ್ದರೆ ಮಗುವಿನ ತೂಕ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ಮಗುವಿನ ಬೆಳವಣಿಗೆಗೆ ಬೇಕಾದಂಥ ಆದಷ್ಟು ಒಳ್ಳೆ ಫುಡ್ಗಳನ್ನ, ಹೆಲ್ದಿ ಫುಡ್ಗಳನ್ನ ಮಗುವಿಗೆ ತಿನ್ನಿಸೋದು ಒಳ್ಳೆಯದು. ಇದೀಗ ಗಟ್ಟಿ ಆಗ್ತಾ ಇದೆ, ನಿಮಗೆ ಇಲ್ಲಿ ಕಾಣಿಸ್ಬೋದು ನೋಡಿ, ಇಲ್ಲಿ ಕಾಣುತ್ತಲ್ಲ, ಈ ಅದಕ್ಕೆ ಪ್ಯೂರಿನ ರೆಡಿ ಮಾಡ್ಕೊಳ್ಳಿ. ಈಗ ಇದನ್ನು ನಾನೊಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಮನೇಲಿ ಆ್ಯಪಲ್ ಮುಗ್ದೋಗಿದೆ, ಖಾಲಿಯಾಗಿದೆ ಅಂದ್ರೂ ಕೂಡ ನೀವು ಅವಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಕೂಡ ಈ ಪ್ಯೂರಿನ ಮಾಡ್ಕೋಬಹುದು. ಅವಲಕ್ಕಿ ಜೊತೆ ಆ್ಯಪಲು, ಡ್ರೈ ಫ್ರೂಟ್ಸು ಮತ್ತು ಹಾಲೆಲ್ಲ ಹಾಕಿದ್ರಿಂದ ಜೊತೆಗೆ ಒಂದು 1/2 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಪಾಪುಗೆ ತಿನ್ನಿಸೋದ್ರಿಂದ ಪಾಪನ ಬೆಳವಣಿಗೆನೂ ಚೆನ್ನಾಗಾಗುತ್ತೆ, ಹಾಗೆ ತೂಕನೂ ಕೂಡ ಜಾಸ್ತಿ ಆಗುತ್ತೆ. ನೀವಿದನ್ನು ಮನೇಲಿ ತುಂಬ ಸುಲಭವಾಗಿ ಮಾಡಿಕೊಂಡು ಪಾಪುಗೆ ತಿನ್ನಿಸಿ. ಈಗ ನೆಕ್ಸ್ಟು ಹೆಸರುಬೇಳೆ, ವೆಜಿಟೇಬಲ್ಸ್ ಮತ್ತು ಪನ್ನೀರೆಲ್ಲ ಹಾಕಿ ಪಾಪುಗೆ ಹೇಗೆ ಕಿಚಡಿ ಮಾಡ್ಕೊಳ್ಬೋದು ಅಂತ ನೋಡೋಣ. ಈಗ ಒಂದು ಬೌಲಲ್ಲಿ ನಾನು 1/4 ಕಪ್ನಷ್ಟು ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ನಷ್ಟು ಹೆಸರುಬೇಳೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತೊಳ್ಕೊಬೇಕು ಚೆನ್ನಾಗಿ. ಈಗ ತೊಳೆದಿಟ್ಟಂಥ ಅಕ್ಕಿ ಮತ್ತು ಹೆಸರುಬೇಳೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 10 ನಿಮಿಷ ನೆನೆಸಿಡಬೇಕು. ಈಗ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಕಟ್ ಮಾಡಿದ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ.
ಈಗ ಇದಕ್ಕೆ ಹಾಫ್ ಕಪ್ನಷ್ಟು ಕಟ್ ಮಾಡಿದ ಬೀನ್ಸ್ ಮತ್ತು ಕ್ಯಾರೆಟು, ಹಾಫ್ ಕಪ್ನಷ್ಟು ಕಟ್ ಮಾಡಿದ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಒಂದು ಸತಿ ತುಪ್ಪದಲ್ಲಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಈಗ 1/4 ಟೀ ಸ್ಪೂನಷ್ಟು ಜೀರಿಗೆ, ಚಿಟಿಕೆ ಹಳದಿ ಹಾಕ್ಕೊಂಡು ಇದನ್ನು ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೆನೆಸಿಟ್ಟಂಥ ಹೆಸರುಬೇಳೆ ಮತ್ತು ಅಕ್ಕಿನ ಇದಕ್ಕೆ ಹಾಕೋಬೇಕು. ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು 2.5 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಮತ್ತೊಂದು ಸರ್ತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 1/2 ಕಪ್ನಷ್ಟು ಕಟ್ ಮಾಡಿದ ಪನ್ನೀರ್ ಪೀಸು, ಹಾಗೆ 1 ಟೀ ಸ್ಪೂನಷ್ಟು ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ಚಿಟಿಕೆ ಟೇಸ್ಟಿಗೆ ಸಾಲ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5 ವಿಷಲ್ ಕೊಟ್ಟು ಬೇಯಿಸ್ಕೋಬೇಕು. ಪನ್ನೀರಲ್ಲಿ ಪ್ರೋಟೀನು, ಕ್ಯಾಲ್ಸಿಯಮು ಮತ್ತು ಹೆಲ್ದಿಯಾದ ಕೊಬ್ಬಿನ ಅಂಶ ಇರೋದ್ರಿಂದ ನಾವು ಇದನ್ನು ಮಗುಗೆ ತಿನ್ನಿಸೋದ್ರಿಂದ ಮಗು ಡೈಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಬೇಕಾದಂಥ ಒಂದು ಶಕ್ತಿಯನ್ನು ಇದು ಕೊಡುತ್ತೆ ಅಂತ ಹೇಳ್ಬೋದು. ಇದು ಮಗುವಿನ ಬೆಳವಣಿಗೆ ಅಷ್ಟೇ ಅಲ್ಲ, ಬೋನ್ನ ಕೂಡ ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಇದು ಬೆಂದಿದೆ. ನಾನು ಇದನ್ನು ಕುಕ್ಕರಲ್ಲೇ ಒಂದು ಸತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇದನ್ನು ನೋಡಿದಾಗ ಗೊತ್ತಾಗ್ಬೋದು, ಬೇಳೆ, ವೆಜಿಟೇಬಲ್ಸು, ಪನ್ನೀರೆಲ್ಲ ಅನ್ನದ ಜೊತೆ ಬೆಂದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಈ ಕಿಚಡಿಗೆ ದಾಲು, ವೆಜಿಟೇಬಲ್ಸು, ಪನ್ನೀರೆಲ್ಲ ಹಾಕಿ ಮಾಡಿದ್ರಿಂದ ಮಗು ದಪ್ಪ ಆಗೋದಕ್ಕೆ ಬೇಕಾಗುವಂಥ ಎಲ್ಲ ಪೋಷಕಾಂಶ ನಿಮಗೆ ಇದರಲ್ಲೇ ಸಿಗುತ್ತೆ. ಹಾಗಾಗಿ ನೀವು ಈ ಕಿಚಡಿನ ಮಗುವಿಗೆ ಮಾಡಿ ತಿನ್ನಿಸಿ. ಈಗ ನೆಕ್ಸ್ಟು ರವೆ ಮತ್ತು ಕ್ಯಾರೆಟ್ ಹಾಕಿ ಮಗುವಿಗೆ ಹೇಗೆ ಫುಡ್ ಮಾಡ್ಕೊಬೋದು ಅಂತ ನೋಡೋಣ. ಈಗ ಒಂದು ಫ್ರೈಂಗ್ ಪ್ಯಾನ್ನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಗೀ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಟ್ ಮಾಡಿದ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1/2 ಕಪ್ನಷ್ಟು ತುರಿದ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಕ್ಯಾರೆಟ್ನ ಸಿಪ್ಪೆ ತೆಗೆದು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಈಗ ಇದನ್ನು 1 ನಿಮಿಷ ತುಪ್ಪದಲ್ಲೇ ನಿಧಾನಕ್ಕೆ ಬಾಡಿಸ್ಕೋಬೇಕು. ಕ್ಯಾರೆಟ್ನ ನಾವು ಮಗುವಿಗೆ ತಿನ್ನಿಸೋದ್ರಿಂದ ಮಗುವಿನ ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ಅಲ್ಲದೆ ಬೋನ್ ಸ್ಟ್ರಾಂಗ್ ಆಗೋದಕ್ಕೆ, ಮಗುವಿನ ಬೆಳವಣಿಗೆ ಕೂಡ ಚೆನ್ನಾಗಾಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈಗ 1 ಟೀ ಸ್ಪೂನಷ್ಟು ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ 1/4 ಕಪ್ನಷ್ಟು ಅಂದರೆ ಒಂದು 2-3 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು 2 ಕಪ್ನಷ್ಟು ನೀರು ಹಾಕ್ಕೊಂಡು ಟೇಸ್ಟಿಗೆ ಚಿಟಿಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 3-4 ನಿಮಿಷ ಬೇಯಿಸ್ಕೋಬೇಕು. ರವೆ, ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ. ನಿಮಗೆ ಇಲ್ಲಿ ಗೊತ್ತಾಗ್ಬೋದು ನೋಡಿದಾಗ. ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ನೀವು ಮಾಡಿಕೊಂಡ್ರೆ ಮಗುಗೆ ತಿನ್ನೋದಕ್ಕೆ ತುಂಬ ಈಸಿ ಆಗುತ್ತೆ. ಬಿಸಿ ಆದ್ರಿಂದ ಇದು ಸ್ವಲ್ಪ ತೆಳುವಾಗಿ ಕಾಣಿಸುತ್ತೆ. ಸ್ವಲ್ಪ ತಾದ್ಮೇಲೆ ಇದು ತನ್ನಿಷ್ಟಕ್ಕೆ ಸ್ವಲ್ಪ ಗಟ್ಟಿಯಾಗುತ್ತೆ. ನಿಮ್ಮ ಮಗು 10 ಮಂತ್ಸ್ ಆಗಿದೆ ಅಂದರೆ ಪಾಪುಗೆ ಇಲ್ಲಿ ಕಾಣುತ್ತಲ್ಲ, ಅದಕ್ಕೆ ನೀವು ಇದನ್ನು ಮಾಡಿ ತಿನ್ನಿಸಿ. ಇಲ್ಲ ನಮ್ಮ ಪಾಪುಗೆ 2 ಇಯರ್ಸ್ ಆಗಿದೆ ಅಂದರೆ ನೀವು ಇನ್ನೂ ಕೂಡ ಇದನ್ನು ಗಟ್ಟಿ ಮಾಡಿಕೊಂಡು ಪಾಪು ಕೊಡ್ಬೋದು. ಈಗ ನೆಕ್ಸ್ಟು ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಪಾಪುಗೆ ಹೇಗೆ ಹೆಲ್ದಿಯಾದ ಅಪ್ಪಿಬರಿ ಮನೇಲಿ ಮಾಡ್ಕೊಡ್ಬೋದು ಅಂತ ನೋಡೋಣ. ಈಗ ಒಂದು ಬೌಲ್ ತಗೊಂಡು ಅದಕ್ಕೆ 2 ಗೋಡಂಬಿ, 4 ದ್ರಾಕ್ಷಿ, ಒಂದು ಖರ್ಜೂರ ತಗೊಂಡು ಅದನ್ನು ಸೀಡ್ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಈಗ ತೊಳೆದಿಟ್ಟಂಥ ಡ್ರೈ ಫ್ರೂಟ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು 1 ಗಂಟೆ ಇದನ್ನು ನೀರಲ್ಲಿ ನೆನೆಸಿಡಬೇಕು. ಈಗ ಒಂದು ಪಚ್ಚೆ ಬಾಳೆಹಣ್ಣು ತಗೊಂಡು ಅದನ್ನು ಸಿಪ್ಪೆ ತೆಗೆದು ಕಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದ್ದಾಗೆ ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸಲ್ಲಿ ತುಂಬಾ ಪೋಷಕಾಂಶ ಇರೋದ್ರಿಂದ ಇದನ್ನು ಮಗು ತಿನ್ನೋದ್ರಿಂದ ಒಂದು ಹೆಲ್ದಿಯಾದ ತೂಕನ ಮಗು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮಗುವಿನ ಸ್ಕಿನ್ನ ಕೂಡ ಇದು ಹೊಳೆಯುವಂತೆ ಮಾಡುತ್ತೆ, ಕಣ್ಣಿನ ದೃಷ್ಟಿನ ಕೂಡ ಇದು ಜಾಸ್ತಿ ಮಾಡುತ್ತೆ. ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಬಾಳೆಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ನೆನೆಸಿಟ್ಟಿದ್ದೀವಲ್ಲ ಆ ಡ್ರೈ ಫ್ರೂಟ್ಸ್ನ ಕೂಡ ಹಾಕೋಬೇಕು.
ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ತೊಳ್ಕೊಂಡಿದ್ದರಿಂದ ನಾನು ಡ್ರೈ ಫ್ರೂಟ್ಸ್ ನೀರನ್ನ ಕೂಡ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಗ್ರೈಂಡ್ ಆಗೋದಕ್ಕೆ ಎಷ್ಟು ಬೇಕಷ್ಟು ಹಾಲು ಹಾಕ್ಕೊಂಡು, ಅಂದರೆ 1/4 ಕಪ್ ಅಥವಾ 1/2 ಕಪ್ನಷ್ಟು ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ನಿಮಗೆ ಕಾಣಿಸ್ಬೋದು. ಇವಾಗ ನೋಡಿ ಇದು ಸ್ಮೂತ್ ಪೇಸ್ಟ್ ಆಗಿದೆ. ಇದನ್ನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಇದನ್ನು ನೀವು ಬ್ರೇಕ್ಫಾಸ್ಟಿಗೆ, ಲಂಚಿಗೆ ಯಾವಾಗ ಬೇಕೋ ಆವಾಗ ಮಾಡಿಕೊಂಡು ಮಗುಗೆ ತಿನ್ನಿಸ್ಬೋದು. ಇದರ ಜೊತೆಗೆ ನೀವು ಮಗುವಿನ ಏಜ್ ನೋಡಿಕೊಂಡು 1/2 ಟೀ ಸ್ಪೂನಷ್ಟು ಅಥವಾ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ತಿನ್ನಿಸೋದ್ರಿಂದ ನಿಮ್ಮ ಮಗು ಗುಂಡಾಗಿ ಮುದ್ದಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಈ ಬನಾನಾ ಡ್ರೈ ಫ್ರೂಟ್ಸ್ ಪ್ಯೂರಿನ ಮಗುವಿಗೆ ಮನೇಲಿ ಮಾಡಿ ತಿನ್ನಿಸಿ. ಹಾಗೆ ಇವತ್ತಿನ ಎಲ್ಲ ವಿಡಿಯೋಗಳು ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.